ಮಡಿಕೇರಿಯ ಸೋಮವಾರಪೇಟೆಯ ಮುಟ್ಲು ಗ್ರಾಮದಲ್ಲೊಂದು ರಣಭಯಾನಕ ಘಟನೆ ನಡೆದಿದೆ. ಈ ಘಟನೆಯಲ್ಲಿ 15 ವರ್ಷದ ಅಪ್ರಾಪ್ತ ಬಾಲಕಿಯ ರುಂಡ ಕತ್ತರಿಸಿ ಭಯಾನಕವಾಗಿ ಕೊಲೆ ಮಾಡಲಾಗಿದೆ. ಅಷ್ಟಕ್ಕೂ ಈ ಕೊಲೆಗೆ ಕಾರಣವೇನು ಅಂತ ನೋಡೋದಾದ್ರೆ, ಈ ಕೊಲೆಯ ಆರೋಪಿ 32 ವರ್ಷದ ಪ್ರಕಾಶ್ ಕೊಲೆಯಾದ ಬಾಲಕಿಯನ್ನ ವಿವಾಹವಾಗಲು ಬಯಸಿದ್ದಾನೆ. ಈ ವಿವಾಹಕ್ಕೆ ಎರಡೂ ಮನೆಯವರು ಸಮ್ಮತಿಸಿ ಇಬ್ಬರ ವಿವಾಹ ನಿಶ್ಚಿತಾರ್ಥ ನಡೆಸುತ್ತಿದ್ದ ವೇಳೆ ವಿಷಯ ತಿಳಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಧ್ಯ ಪ್ರವೇಶಿಸಿ ಬಾಲ್ಯ ವಿವಾಹ ಮಾಡದಿರುವಂತೆ ಮನೆಯವರ ಮನವೊಲಿಸಿದ್ದಾರೆ. ಆದರೆ ಇದರಿಂದ ಕೋಪಗೊಂಡ ವರ ರಾತ್ರಿ ಮನೆಗೆ ನುಗ್ಗಿ ಬಾಲಕಿಯನ್ನು ಅಪಹರಿಸಿದ್ದಾನೆ. ಕಾಡಂಚಿನಲ್ಲಿ ಬಾಲಕಿಯನ್ನು ಕೊಂದು ಅವಳ ರುಂಡದೊಂದಿಗೆ ಪರಾರಿಯಾಗಿದ್ದಾನೆ. ಈ ವಿಷಯ ವಾಟ್ಸಪ್ನಲ್ಲಿ ಹರಿದಾಡಿದ ನಂತರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಸ್ಥಳ ಮಹಜರು ನಡೆಸಿ ಮುಂಡವನ್ನು ವಶಪಡಿಸಿಕೊಂಡು ಆರೋಪಿಗೆ ತೀವ್ರವಾದ ಶೋಧ ನಡೆಸ್ತಾ ಇದ್ದಾರೆ. ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಒಂದು ಬೀಭತ್ಸ ಕೊಲೆಯಾಗಿರುವಂಥದ್ದು. ಬಾಲಕಿಯನ್ನ ಕಾಡಂಚಿಗೆ ಕರೆದೊಯ್ದು ಕೊಲೆ ಮಾಡಿರುವಂತಹ ಒಂದು ಘಟನೆ ಸೋಮವಾರಪೇಟೆಯ ಮುಟ್ಲು ಅನ್ನುವಂತಹ ಗ್ರಾಮದಲ್ಲಿ ನಡೆದಿದೆ. ಈ ಏನು ಬಾಲ್ಯ ವಿವಾಹವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಬಂದು ತಡೆದಿದ್ರು. ಆದರೆ ಇದರಿಂದ ಕುಪಿತನಾದಂಥ ವರ ಬಾಲಕಿ SLC ಎಕ್ಸಾಮ್ ಅನ್ನ ಬರೆದಿದ್ರು, ಉತ್ತಮವಾದಂಥ ಫಲಿತಾಂಶವನ್ನು ಪಡೆದಿದ್ಲು. ಸೊ ಎಲ್ಲ ಪೋಷಕರು ಈ ಒಂದು ಸಂಭ್ರಮದಲ್ಲಿರುವಾಗ ಈ ಏನು ಅಪ್ರಾಪ್ತ ಬಾಲಕಿಯನ್ನ ಮದುವೆ ಆಗಬೇಕು ಅಂತೇಳಿ ಸಿದ್ಧನಾಗಿದ್ದಂಥ ವರ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗತ್ತೆ. ಸೊ ಇಲ್ಲಿ ವಿದ್ಯಾರ್ಥಿನಿ SLC ಎಕ್ಸಾಮ್ ಅನ್ನು ಬರೆದಂಥ ಖುಷಿಯಲ್ಲಿ, ಅಂದರೆ ಏನು ಫಲಿತಾಂಶದ ಖುಷಿಯಲ್ಲಿ ಇರಬೇಕಾದ್ರೆ ಈ ಮದುವೆ ಆಗಬೇಕಾಗಿದ್ದಂತಹ ವರ ಇವನು ಮನೆಗೆ ನುಗ್ಗಿ ಆ ವಿದ್ಯಾರ್ಥಿನಿಯನ್ನ ಕಾಡಂಚಿಗೆ ಕರೆದೊಯ್ದು ರುಂಡವನ್ನು ಕತ್ತರಿಸಿ ರೀತಿ ಈ ಒಂದು ಪೈಶಾಚಿಕ ಕೃತ್ಯ ನಡೆಸಿದ್ದಾನೆ. ಈಗ ಈ ಒಂದು ವಿಡಿಯೋ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ನಂತರ ಪೊಲೀಸರು ಈ ಕುರಿತು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸೊ ಆರೋಪಿಗಾಗಿ ಈಗ ತೀವ್ರವಾದ ಶೋಧವನ್ನು ನಡೆಸ್ತಾ ಇದ್ದಾರೆ. ಇದಿಷ್ಟು ಕ್ಷಣದ ಅಪ್ಡೇಟ್ಸ್. ಅಶ್ವವೇಗ ಸತ್ಯಾನ್ವೇಷಣೆಯ ಓಟದಲ್ಲಿ. ನಮಸ್ಕಾರ.